ಹೋಗಲೇಬಾರ್ದು. ಗಿರ್ಜಿ ಯಾಕೆ ಹೋಗ್ತೇನೆ ಅಂತ ಹೇಳಿ ಹೋಗ್ಲಿಲ್ಲಲ್ಲ? ಯಾಕ ಅವು ಬ್ಯಾಡ ಅಂದಿದ್ದಕ್ಕೆ ಬೇಜಾರಾತನ? ಇಲ್ರಿ, ಬೇಜಾರೇನಿಲ್ಲ ರೀ. 3 ಲಕ್ಷ ರೂಪಾಯಿ ಕೊಡ್ತೀರಾ? 3 ಲಕ್ಷ ರೂಪಾಯಿ ಈಗ ಕೊಡಾಕರ ನನ್ನ ಹತ್ರ ಎಲ್ಲ ದುಡ್ಡು ಇದ್ದಿದ್ದೆಲ್ಲ ನಾನು ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡೀನಿ, ಮದುವೆಗೂ ಸುಮಾರು ರೊಕ್ಕ ಖರ್ಚು ಮಾಡ್ಕೊಂಡೀನಿ. ಈಗ ನನ್ನ ಹತ್ರ ಹಂಗೆ ನೋಡಿದ್ರೆ ದುಡ್ಡು ಯಾವುದೂ ಇಲ್ಲ. ಸ್ವಲ್ಪ ಸಾಲ ಹೊರಗೆ ಕೊಟ್ಟೀನಿ, ಅವ್ರು ಇನ್ನೂ ಕೊಟ್ಟಿಲ್ಲ. ಈದ್ಕಿದ್ದಂಗೆ ಹೋಗಿ ನನಗೆ ಬೇಕಂತೇಳಿ ನಾ ಕೇಳಿದ್ರೆ ಅವ್ರು ಕೊಡ್ಬೇಕಲ್ಲ ರೀ. ನಾನು ಅನ್ನೋದಾದ್ರೆ 1 ರೂಪಾಯಿ ಕೊಡಬೇಡ್ರಿ. ಯಾಕೆ ಹಿಂಗೆ ಅನ್ನಕತ್ತಿ? ರೀ, ಯಾಕೋ ನನಗೆ ನಿಮ್ಮ ತಂಗಿ ಗಂಡನ ಮೇಲೆ ಅನುಮಾನ. ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಿದ್ದಿಲ್ಲ, ಇವತ್ತು ಹೇಳತ್ತೀನಿ ರೀ. ನಿಮ್ಮ ತಂಗಿ ಗಂಡ ನೋಟನೇ ಸರಿ ಇಲ್ಲ ರೀ. ಒಂಥರ ನೋಡ್ತಾರಪ್ಪ, ಒಂಥರ ಎದಿ ಕಡೆ ನೋಡೋದು, ಹಿಂದೆ ನೋಡೋದು, ಒಂಥರ ಸೊಂಟ ನೋಡೋದು, ಮಾತಾಡೋದು ಹೊಳ ಚಂದದಿ ಅನ್ನೋದು, ಒಂಥರ ನೀವು ಫಿಲಮ್ ಹೀರೋಯಿನ್ ಆಗ್ಬೋದಿತ್ತಲ್ಲ ಅನ್ನೋದು. ಏನೋ ಒಟ್ಟಿನಲ್ಲಿ ಆ ಮನುಷ್ಯ ನೋಟನೇ ಸರಿ ಇಲ್ಲ. ನನಗಂತರೂ ಮೈ ಮ್ಯಾಗ ಚೇಳ್ಬಿಟ್ಟಂಗಕತಿ. ಇದ್ರಿಗೆ ನಿಂತ್ರೆ ಮಾತಾಡ್ಸಿದ್ರೆ ಒಂಥರ ಇರಿಟೇಟ, ಆ ನಮ್ನಿ ತಲೆ ಚಿಟ್ಟತ್ತ ನೋಡ್ರಿ. ಏನ ನೋಟ ಸರಿ ಇಲ್ಲ? ಗಿರ್ಜಾ, ನೀ ತಪ್ಪು ತಿಳ್ಕೊಂಡಿರ್ಬೋದು ಅನ್ಸಕತ್ತೈತಿ. ಹಂಗೆಲ್ಲ ಏನಿಲ್ಲ ಮನುಷ್ಯ. ಅದ್ಯಾಕೆ ಹಂಗೆ ಮಾಡ್ತಾನೆ ಹೇಳ? ಇಲ್ಲ ರೀ, ನಿಜವಾಗ್ಲೂ ನೋಟ ಸರಿ ಇಲ್ಲ. ಸರಿ ಆಗಲಿ ಬಿಡು, ನೀ ಜಾಸ್ತಿ ನಿಂತು ಮಾತಾಡಕ್ಕೆ ಹೋಗ್ಬೇಡ. ಅಲ್ಲ, ನೀನು ನಂಗೆ ಮೊದಲೇ ಹೇಳ್ಬೇಕು ಕಡೆ ವಿಚಾರ. ಏನು ನೀನ ತಪ್ಪು ತಿಳ್ಕೊಂಡು ಗೊತ್ತಿಲ್ಲ ರೀ. ಹೆಣ್ಮಕ್ಳು ಇಂಥ ವಿಚಾರದಾಗ ಹೆಂಗ್ರಿ ತಪ್ಪು ತಿಳ್ಕೊಳಕ್ಕಾಕೈತಿ? ನೀವೀಗ ಎಲ್ಲಿ ನೋಡ್ತಾ ಇದ್ದೀರಿ ಅಂತ ನಂಗೆ ಗೊತ್ತಾಗಲ್ಲನ? ನೀವು ಯಾಕಡೆ ನೋಡತ್ಲೆ ನಂಗೆ ಗೊತ್ತಾಕತಿಲ್ಲ. ಅಷ್ಟೊಂದು ಸೂಕ್ಷ್ಮ ಗೊತ್ತಾಗಲ್ಲ ಹೆಣ್ಮಕ್ಳಿಗೆ. ನೀವು ಸುಮ್ಮನೆ ರೀ, ಅದೆಲ್ಲ ಏನಿಲ್ಲ, ಅವ್ನು ಇರೋದೇ ಹಂಗೆ ಅದಾನ, ಒಂಥರ ಜೊಲ್ಪಾಟಿ ಇದ್ದಂಗೆ ಅದಾನ. ಅದು ಅಲ್ಲದೆ ದುಡ್ಡು ಯಾಕೆ ಕೊಡಬೇಡ ಅಂದೆ ಅಂದ್ರೆ ರೀ, ಅವ ಯಾರಿಗೂ ಸಾಲ ಕೊಡಿಸಿ ಸಿಕ್ಕೊಂಡಂಗಿಲ್ಲ. ಏನೂ ಮಾಡಬಾರ್ದು ಮಾಡಿ ರೊಕ್ಕ ಕಳ್ದಾನ್ರಿ. ಹಾಗೆ ಆಗೈತೆ ನೋಡ್ರಿ, ವಿಚಾರ ಮಾಡ್ರಿ. ಏನ ಮಾಡಬಾರ್ದು ಮಾರೆ? ನೋಡು ಗಿರ್ಜಿ, ಈ ರೀತಿ ಮಾತಾಡಿ ಸುಮ್ಮನೆ ಮತ್ತು ನಮ್ಮ ತಂಗಿಗೆ ನಮ್ಮ ಹೋಗೋ ಕಿವಿಗೆ ಏನಾರು ಬಿದ್ದರೆ, ಅವ್ರಿದ್ರಿಗೆ ಏನಾರು ಹಿಂಗೆ ಮಾತಾಡಿದಿ ಅಂದ್ರೆ ನಿಜವಾಗ್ಲೂ ನಿನ್ನ ಮ್ಯಾಗ ಸಿಟ್ಟು ಮಾಡ್ಕೊತಾರೆ. ಆಮೇಲೆ ನಿನ್ನ ಮ್ಯಾಗ ಅವ್ರಿಗೆ ಒಂಥರ ಇದೇನು ಹಿಂಗೆ ಹೇಳ್ತಾಳ ಅಂತೇಳಿ ಸಿಟ್ಟು ಬರ್ತದೆ ನೋಡು. ಯಾವುದೊಂದು ಸಾಕ್ಷಿ ಇಲ್ಲದ ಮಾತಾಡಬಾರ್ದು ಗಿರ್ಜಾ. ಸಾಕ್ಷಿ ಇಲ್ಲ ಕರೆ ಒಪ್ಕೊಂತೇನೆ. ಆದರೆ ಮೊನ್ನೆ ಏನಾಯ್ತು, ನಾನು ಅರ್ಬಿ ಒಣಕತ್ತಿದ್ದೆ, ಯಾರ್ದು ಫೋನ್ ಬಂದಿತ್ತು. ಇಲ್ಲ ಅಣ್ಣ ಕೊಡ್ತೀನಿ, ಏನು ಮಾಡ್ಬೇಕು? ನಾನು ಒಂದು ಕಡೆ ಕೈ ಹಾಕಿದೆ, ಎಲ್ಲ ಲಾಸ್ ಆಯ್ತು. ಇಲ್ಲಾಂದ್ರೆ ನಾನು ಯಾಕೆ ಹಿಂಗೆ ಸಾಲದ ಸಿಕ್ಕೊಳಕ್ಕೆ ಹೋಗಿದ್ದೆ, ನಾನು ಅನ್ಕೊಂಡಷ್ಟು ಲಾಭನೇ ಬರಲಿಲ್ಲ ಏನೂ ಅಂತ ಇದ್ರು. ಈಗ ನೋಡಿದ್ರೆ ನನಗೆ ಯಾರಿಗೂ ರೊಕ್ಕ ಕೊಡಿಸಿ ಸಾಲದಾಗ ಸಿಕ್ಕೊಂಡು ನಡಕಾಗಿ ಅಂತ ಹೇಳ್ತಾರೆ. ಮತ್ತು ಅದರ ಏನು ಲಾಭ ಬರ್ತಿತ್ತು? ಒಂಥರ ನೋಡ್ರಿ, ಅಂದರೆ ಇದೇ 3 ಲಕ್ಷ ಅಲ್ಲದೆ ಮತ್ತು ಬೇರೆ ಸಾಲನೂ ಇರ್ಬೋದು, ಇಲ್ಲ ಇದೇ ಸಾಲಕ್ಕೆ ಹಿಂಗೆ ಹೇಳ್ತಿರ್ಬೋದು. ನೋಡ್ರಿ, ವಿಚಾರ ಮಾಡ್ರಿ. ನೋಡ್ರಿ, ಸುಮ್ಮನೆ ದುಡ್ದಿದ್ದು ದುಡ್ಡು ಎಲ್ಲೋ ಹೋಗೋದು ಬೇಡ ಅಂತೇನೆ ನಾನು. ಹಂಗಂತೀಯ? ಫೋನ್ ಬಂದಿತ್ತಾ? ಹೋಗ್ಲಿ ಬಿಡು. ಈಗ ಹೆಂಗಿದ್ರು ಕಾರ್ ಮಾರಿ ಸಾಲ ತೀರ್ಸಂತ ಹೇಳೈತಲ್ಲ, ಈಗ ನಮ್ಗೆ ಸದ್ಯ ರೊಕ್ಕ ಕೊಡೋಕ್ಕಾಗಲ್ಲ ಅಂತಲೂ ಹೇಳೈತಿ. ಇನ್ನು ಯಾಕೆ ಟೆನ್ಷನ್ ತೊಗೊಳೋದು, ಬಿಡು ಹೋಗ್ಲಿ. ಅದೇ ಅಂದೆ ನಾನು. ರೀ, ಅಂದಂಗೆ ಏನೋ ಹೇಳ್ಬೇಕಂದೆ, ನಾನೇನೀಗ ಹೋಗಲ್ರಿ ತವ್ರ ಮನೆಗೆ, ಬೇಡ. ಆಮೇಲೆ ರೀ, ನಾನೊಂದು ಮಾತು ಕೇಳಲ್ಲ, ಅವ್ರು ಕುಡಿತಾರ್ರಿ. ಮೊನ್ನೆ ಕೆಟ್ಟ ವಾಸನೆ ಬರಾದಿತ್ತು ಅವ್ರ ಬಾಯಿಂದ, ಕುಡಿತಾರವ್ರು. ಅವ್ರ ಜೊತೆಗೆ ನೀವು ಅಡ್ಡಾಡಕ್ಕೆ ಹೋಗ್ಬೇಡ್ರಿ, ಆ ಮನುಷ್ಯ ಸರಿ ಇಲ್ಲ. ಯಾಕೆ ಗಿರ್ಜಿ? ಆಕೆ ಅವ್ನು ನಮ್ಮ ತಂಗಿ ಗಂಡ. ನೀನು ನನ್ನಿದ್ರೆ ಹಿಂಗೆ ಹೇಳಿದ್ರೆ ನಂಗೊಂಥರ ಬೇಜಾರಾಗಂಗಿಲ್ಲನ? ಏನಪ್ಪ ಎಂಥವ್ನು ಕೊಟ್ಬಿಟ್ಟೆ ನಮ್ಮ ತಂಗಿನ ಅಂತೇಳಿ. ಇಲ್ಲ, ಹಾಗೆಲ್ಲ ಏನು ಇರೋಕ್ಕಿಲ್ಲ ರೀ. ಇವತ್ತು ನಿಮಗೆ ಬರೀ ಬೇಜಾರಾಗ್ತೈತಿ. ಮುಂದೊಂದು ದಿನ ಏನಾರ ಹೆಚ್ಚು ಕಮ್ಮಿ ಆಗೋಕ್ಕಿಂತ ಮುಂಚೆ ಇದೆಲ್ಲ ಎಚ್ಚೆತ್ಕೊಳ್ಳೋದು ನಿಮ್ಮ ತಂಗಿ ಒಳ್ಳೇದು. ನೀವು ನಿಮ್ಮ ತಂಗಿಗೆ ಒಂದ್ಸಲ ತಿಳಿ ಹೇಳೋದು ಒಳ್ಳೇದು. 3 ಲಕ್ಷ ರೂಪಾಯಿಗೆಲ್ಲ ನಡಕಾಗಿ ಇದು ಮಾಡೋದು, ಆಮೇಲೆ ನಿಮ್ಮ ತವ್ರ ಮನೆಯಿಂದ ಇಸ್ತು ಕೊಡೋದು. ತವ್ರ ಮನೆಯಿಂದ ಒಂದ್ಸಲ ರೊಕ್ಕ ಇಸ್ತು ಕೊಟ್ಟರೆ ಅದೇ ರೂಢ ಆಕೈತಿ ಗಂಡು ಮಕ್ಕಳಿಗೆ. ಆಮೇಲೆ ಕೊಡ್ತಾರೆ ಬಿಡು ಅನ್ನೋದು ಹಿಂಗೆ ಮಾಡೋದು, ಕೊಡ್ತಾರೆ ಬಿಡು ಅನ್ನೋದು ಹಿಂಗೆ ಮಾಡೋದು ಆಕೈತಿ. ನಾ ಹೇಳೋದಾದ್ರೆ ತವ್ರ ಮನೆಯಿಂದ ಈಗ ಸದ್ಯಕ್ಕೆ ಅತೀ ಕಷ್ಟ ಅಪ್ಪ, ಏನೋ ದವಾಖಾನಿಗೆ ತೋರಿಸ್ಬೇಕು, ಏನೋ ತ್ರಾಸ ಆಗೈತಿ, ಕಷ್ಟಕ್ಕಾಗಲಿಲ್ಲ ಅಂದ್ರೆ ಹೆಂಗೆ ಅಂದರೆ ಒಂದು ಮಾತು. ಇದು ದವಾಖಾನೆ ತೋರಿಸೋ ಕೇಸ್ ಏನಲ್ಲ, ಇದು ತಾವೇ ಮಾಡ್ಕೊಂಡಿದ್ದು. ಇಂಥ ವಿಚಾರಕ್ಕೂ ನಾವು ಕೈ ಜೋಡಿಸ್ಬಾರ್ದ್ರಿ. ನೀ ಹೇಳೋದು ಬರಬ್ಬರಿ ಐತಿ. ಎಸ್, ನಾನೀಗ ಸದ್ಯಕ್ಕೆ ರೊಕ್ಕಿಲ್ಲ ಅಂತ ಹೇಳೀನಿ. ನೋಡಂದ್ರೆ ಕಾರ್ ಮಾಡ್ಕೊಡ್ತೇನೆ ಅಂದನಲ್ಲ, ಏನಾರ ಮಾಡ್ಕೊಳ್ಳಿ. ಅಂದಂಗೆ ಅದು ಹೋಗ್ಲಿ ಬಿಡು. ಹೋಗಲ್ಲ ಊರಿಗೆ? ನಾನು ಹಂಗಾರೆ ಒಂದು 4-5 ದಿನ ಏನಪ್ಪ ಬೇಜಾರು ಒಬ್ಬನೇ ಇರ್ಬೇಕಲ್ಲ ಮನ್ಯಾಗ ಅಂದ್ಕೊಂತಿದ್ದೆ. ಚಲೋ ಆತಲ್ಲ ಹೋಗಲ್ಲ ನಿಂದಿದ್ದೆ. ಹೋಗಂಗಿಲ್ಲ, ಬಲ್ಲ ಒಬ್ಬನೇ ಇರ್ಬೇಕಂದ್ರೆ ಮನ್ಯಾಗ ಅಲ್ಲ ಇಷ್ಟು ಜನ ಇರೋದು, ರೂಮ್ನ್ಯಾಗ ಒಬ್ಬನೇ ಇರ್ಬೇಕಲ್ಲ ಅಂತ ಹೇಳಿದ್ದು. ಮದುವೆ ಆಗೋವರೆಗೂ ಒಂಥರ, ಮದುವೆ ಆದಮೇಲೆ ಹೆಂಡ್ತಿ ಬೇಕು ಅನಿಸೋದು ಬಿಡಲೆ. ನೀವು ಹೊರಗಿಂದ ಬಂದ ತಕ್ಷಣ ಈ ನಿನ್ನ ಮುದ್ದು ಮಕ್ಕ ನೋಡಲಿಲ್ಲ ಅಂದ್ರೆ ಮನ್ಸಿಗೆ ಸಮಾಧಾನನೇ ಇರಲ್ಲ ರೀ. ಹೊರ ಕೆಲಸದ ನಂಗೆ ಈಗೇನಿಲ್ಲ, ನಂಗೆ ಗೊತ್ತೈತಿ. ಊಟ ಮಾಡೋ ಹೊತ್ತಿಗೆ ಇರೋದು, ಊಟ ಹಚ್ಚುವಂತೆ ಅವಾಗ. ಮೊದಲು ನಂದು ನಾಷ್ಟ ಆಗ್ಬೇಕು. ನಾಷ್ಟನ? ಬರೀ ಎಂತದ ನಿಮ್ದು? ಅಲ್ಲ ಗಿರ್ಜಿ, ತಾಡಿ ಹೋಗೇ ಬಿಟ್ಲು ನೋಡು. ಆಕೆ ಹೇಳೋದು ಸರಿ ಐತಿ. ದುಡ್ಡು ನಾವು ಯಾಕೆ ಕೊಡಬೇಕು? ಇವ್ರು ಯಾರಿಗೋಸ್ಕರನೋ ಏನೋ ಸಾಲ ಮಾಡಿ ನಡಕಾಗಿ ಸಿಕ್ಕೊಂಡ್ರೆ ನಾವು ಯಾಕೆ ರೊಕ್ಕ ಕೊಡ್ಬೇಕಂತ? ಹೌದಿಲ್ಲ? ಕಷ್ಟ ಅಂದರೆ ಒಬ್ರಿಗೊಬ್ರು ಆಸರಾಗಬೇಕು, ಒಪ್ಕೊಳ್ಳೋನು.
ಏನೋ ದವಾಖಾನೆ ತೋರಿಸೋದು ಅಥವಾ ಒಂದು ಏನೋ ಜೀವಕ್ಕೆ ತೊಂದರೆ ಐತಿಪ್ಪ, ಏನೋ ಒಂದು ಆಗ್ಬಿಟ್ಟೈತಿ ಅಂತಂದರೆ ಒಪ್ಕೊಳ್ಳೋಣ. ಇದು ಯಾರಿಗೋ ಹುಂಬು ತಂದಿಂದ ನಡಕಾಗಿ ಸಿಕ್ಕೊಂಡಿರೋದು. ಅದು ಹೌದೋ ಅಲ್ಲ ಗೊತ್ತಿಲ್ಲ. ಗಿರ್ಜಿ ಹೇಳೋ ಪ್ರಕಾರ ಇದು ಯಾಕೋ ನನಗೆ ಅನುಮಾನ ಬರ್ತೈತಿ ಅಂತಾಳ. ಹೆಂಡತಿ ಮಾತಿಗೂ ಗಂಡ ಬೆಲೆ ಕೊಡಲೇಬೇಕಾಕತಿ. ನಾವು ಕಷ್ಟಪಟ್ಟು ದುಡ್ದು ನಾವು ಯಾಕೆ ಇವ್ರ ಸಾಲ ಹರಿಬೇಕು? ಅದೇ ಒಂದೊಂದು ರೂಪಾಯಿ ದುಡಿಯೋಕ್ಕೋಸ್ಕರ ನಾನು ಎಷ್ಟು ಕಷ್ಟಪಡ್ತಿರ್ತೇನೆ. ಹೊಲ್ದಾಗ ದುಡಿತೀನಿ, ಅಲ್ಲಿ ಇಲ್ಲೇ ಕಮಿಷನ್ ಸಿಗ್ತೈತೆ ಅಂದಿದ್ದು ಕೆಲಸ ಮಾಡ್ತೀನಿ, ಇಷ್ಟೆಲ್ಲ ತ್ರಾಸು ನಾನು ಅನ್ಭವಿಸಿ ಇವ್ರಿಗೆ ಸುಮ್ಮನೆ ರೊಕ್ಕ ಕೊಡೋದಂದ್ರೆ ಇಲ್ಲ ಇಲ್ಲ. ಮತ್ತು ವಾಪಸ್ ಕೇಳಿದರೆ ಅದು ಒಂಥರ ಮತ್ತೆ ಸುಮ್ಮನೆ ರೊಕ್ಕ ಕೊಟ್ಟು ನಿಷ್ಠೂರ ಆಗೋದಕ್ಕಿಂತ ಇಲ್ಲ ಅಂತ ಹೇಳಿ ನಿಷ್ಠೂರ ಆಗೋದು ಒಳ್ಳೇದು. ಎಸ್, ದುಡ್ಡಿಲ್ಲ ಅಂತ ಹೇಳೋದೇ ಒಳ್ಳೇದು. ಅಲ್ಲ, ಏನೋ ಕಷ್ಟ ಅಂತ ದುಡ್ಡು ಕೇಳಿದರೆ ನಂದೇ ಕಾರ್ ಮಾರೋ ಅಂತೆ. ಕಾರ್ ಮಾರಕ್ಕೆ ಕಾರಿನ ಟಿ ಒ ಫಾರ್ಮ್ ಮೇಲೂ ಸಹಿ ಮಾಡಿ ಕೊಟ್ಬಿಟ್ಟೇನಿ. ಕಾಗದ ಪತ್ರ ಅದ್ರದ್ದೆಲ್ಲ ಒತ್ತಿ ಇಟ್ಟು ರೊಕ್ಕ ತೊಗೊಂಡೀನಿ. ಅಲ್ಲಿ 2-2.5 ಲಕ್ಷ ರೂಪಾಯಿ ತೊಗೊಂಡೀನಿ. ಈಗ ಏನಾರು ರೊಕ್ಕ ಕೊಡಲಿಲ್ಲ ಅಂದ್ರೆ ಅವನು ಬಂದು ಕಾರ್ ಯಾವಾಗ ಹೇಳ್ಕೊಂಡಕ್ಕನೋ ಗೊತ್ತಿಲ್ಲ. ಅದು ಅಲ್ಲದೆ ಕಾರ್ ಮಾರಕ್ಕೆ ಕಾಗದ ಪತ್ರ ಕೇಳಿದ್ರೆ ಕೊಡಕ್ಕೆ ಇರ್ಬೇಕಲ್ಲ ನನ್ನ ಕಡೆ, ಯಾವುದೊಂದು ಇಲ್ಲ. ಏನು ಮಾಡೋದಪ್ಪ? ಟೈಮ್ ತೊಗೊಂಡೇನಿ, ಅದಕ್ಕೆ ನನ್ನ ಕಡೆ ಐತಿ ಕಾರ್. ಟೈಮ್ ಮೀರ್ತಂದ್ರೆ ಕಾರ್ ಎಲ್ಲಿಂದ ಕೊಡಲಿ ರೀ? ಅದು ನನ್ನ ತಲೆಗೆ ಐಡಿಯಾನೇ ಬಂದಿಲ್ಲ ನೋಡ್ರಿ. ಅಲ್ಲೇ ಹೋದ್ಮೇಲೆ ಗೊತ್ತಾತ ರೀ, ಕಾರ್ ಮಾರಿ ಯಾಕೆ ಸಾಲ ಹರ್ಕೋಬಾರ್ದು? ಸುಮ್ಮನೆ ತವ್ರ ಮನೆ ಕೇಳಿ ಸುಮ್ಮನೆ ಒಂಥರ ಎಲ್ರಿದ್ರಿಗೂ ಚೀಪ್ ಆಗೋ ಬದಲಿ ನಿಮ್ಮ ಕಾರ್ ಮಾರಿಬಿಡ್ರಿ. ನನಗೇನು ಕಾರ್ ಇಲ್ಲ ಅಂದ್ರೂ ನಡೀತೈತಿ. ಮತ್ತೇನು ಮಾಡೋದು? ಕಾರೇ ಬೇಕಂದ್ರೆ ಅಕ್ಕತ್ತ, ಕಾರೇ ಮಾರಿ ಸಾಲ ಹರಿಯನಂತ. ಅಣ್ಣ ಹೇಳಿದ್ದನ್ನ ನನಗೇ ಬಂತು ತಲೆಯಾಗ ಅಂತಾಳೆ ನೋಡು. ಅಣ್ಣನ ಬಿಟ್ಟು ಕೊಡ್ಲಾರ್ದ ಕೀಕಿ ₹1 ಸಹಾಯ ಮಾಡಲಿಲ್ಲಲ್ಲ ಅವರು. ಈಗ ಏನು ಮಾಡೋದು? ಕಾರ್ ಮಾರು ಅಂತ ನಿಂತಾಳ. ಛೇ, ಇದ್ದಿದ್ದಂಗೆ ಹೇಳಲ್ಲ. ಬೇರೆ ದಾರಿ ಇಲ್ಲೀಗ. ಏನು ಯೋಚನೆ ಮಾಡತ್ತೀರಿ? ನಾ ಮಾಡ್ತಾ ಇದ್ದೀನಿ, ಸುಮ್ಮನೆ ಆಗಿರಲ್ಲ. ಅದು ಏನು ಗೊತ್ತಾ ಈಕಿನ, ಅದೇನಂದ್ರೆ ಈಗ ಕಾರು ಮಾರ್ಬೋದು. ನನಗೇನು ಕಾರಿನ ಮೇಲೆ ಏನು ಅಷ್ಟು ಲೋಭ ಇಲ್ಲ. ಮನುಷ್ಯ ಕಷ್ಟ ಆದಮೇಲೆ ಮಾರ್ಬಿಡೋದು ಒಳ್ಳೇದು. ಆದರೆ ಊರಾಗೆಲ್ಲ ನಾನು ಕಾರ್ ತೊಗೊಂಡು ಅಡ್ಡಾಡಿದ್ದು ಎಲ್ಲರೂ ನೋಡ್ಯಾರ. ಈಗ ನಾ ಕಾರ್ ಮಾರಿದರೆ ಭಾಳ ಕೇವಲವಾಗ್ಬಿಡ್ತೈತೇನೋ ಅಂತ. ಏನು ನೋಡೋ, ಇಷ್ಟು ದಿನ ಕಾರ್ ತೊಗೊಂಡು ಅಡ್ಡಾಡಿದೆ, ಈ ಕಾರ್ ಮಾರಿ ಕುಂತ ಅಂತಾರೆ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಅದನ್ನ ಅರ್ಧ ರೇಟಿಗೂ ಕೇಳಂಗಿಲ್ಲ. ಅರ್ಧ ರೇಟಿಗೆ ಕೇಳ್ತಾರೆ. ಹೊಸ ಕಾರ್ ತೊಗೊಂಡಿದ್ದು ಭಾಳ ದಿನನೂ ಉಪಯೋಗಿಸಿಲ್ಲ, ಈಗ ಅದನ್ನು ಕೊಟ್ಬಿಡು ಅಂದ್ರೆ ದಿನ ಬೈಕ್ ಮೇಲೆ ನಾನು ಬೇರೆ ಕೆಲ್ಸಕ್ಕೆ ನಾನು ಹೋಗಿರ್ತೀನಿ. ನೀನೇ ನೋಡ್ತಿ, ಈ ಹೊಸ ಕಾರ್ನ ಕೊಟ್ರೆ ಅರ್ಧ ರೇಟಿಗೆ ತೊಗೋತಾರೆ ಚಿನ್ನ. ಮತ್ತು ನಾನು ವಾಪಸ್ ಕಾರ್ ತೊಗೋಬೇಕಂದಾಗ ಪೂರ್ತಿ ರೊಕ್ಕ ಕೊಟ್ಟು ತೊಗೋಬೇಕು. ಇಲ್ಲ ಈ ಬೇರೆ ಯಾವ್ದಾರ ಸೆಕೆಂಡ್ ಹ್ಯಾಂಡ್ ತೊಗೋಬೇಕು. ಅದು ನಮ್ಮಷ್ಟೇ ಹೊಸದಿರ್ತೈತನ. ನಾವೇನೋ ಹೊಸ ಕಾರ್ನ ನೇರವಾಗಿ ಮಾರಾಕತ್ತೀವಿ. ಬರೀ 3 ವರ್ಷದ ದಿನ 2 ವರ್ಷದ ಕಾರ್ ನಂದು. ಎಲ್ಲರೂ ನನಗೆ ಯಾಕೆ ಮಾರ್ತಾರೆ? ಹಳೇದಾಗಿಂದ ಕೊಟ್ರೆ ತೊಗೊಳಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ ನಂಗೆ ಆಕತಿ. ಅದಕ್ಕೆ ಕಾರ್ ಮಾರೋದು ಬ್ಯಾಡೇನೋ ಅಂತೀನಿ ನಾನು. ಹಂಗಂದ್ರೆ ಹೆಂಗ್ರಿ? ಕಾರ್ ಮಾರೋದು ಬೇಡ ಅಂದ್ರೆ ಸಾಲ ತೀರ್ಬೇಡ್ದಾ? ಅದೇ ಹೇಳಿನಲ್ಲ, ನಿಮ್ಮ ಅಣ್ಣನ ಕಡೆ ಒಂದು 3 ಲಕ್ಷ ಇಸ್ಕೋ ಅಂತ. ಯಾಕೆ ಕೊಡಲ್ಲ ಅಂದನ? ಕೊಡಲ್ಲ ಅಂತ ಅಂದಿಲ್ಲ, ಆದ್ರೆ ನನ್ನ ಕಡೆ ದುಡ್ಡಿಲ್ಲಂತ್ರಿ. ಈಗ ನನ್ನ ಕಡೆ ದುಡ್ಡೇ ಇಲ್ಲ ಪುಟ, ಭಾಳ ಕೈ ಕಟ್ಟಾಗೈತಿ. ಈಗ ಕೇಳಬೇಡ ಅಂತ ಹೇಳು. ಬೇಕಾದ್ರೆ ಕಾರ್ ಇದು ಕೇಳಬೇಡ ಅಂತ ಹೇಳು. ಬೇಕಾದ್ರೆ ನಾ ಒಂದು 2 ತಿಂಗಳು ಬಿಟ್ಟು ನೋಡ್ತೀನಿ, ಆದ್ರೆ ಕೊಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಯಾಕಂದ್ರೆ ನಂದು ಪರಿಸ್ಥಿತಿ ವಜ್ಜೈತಿ ಅಂತ ಅಂದರು. ಅದಕ್ಕೆ ಏನು ಅಲ್ಲ, ಹೊಲ್ದಾಗಷ್ಟು ಕೊಂಡ ಪೀಕ್ ಬಂತು, ಅದೇನೋ ಕಮಿಷನ್ ಯಾವಾರ ಬೇರೆ ಮಾಡ್ತಾರ. ಇಷ್ಟೆಲ್ಲ ಆದರೂ ತಂಗಿ ಕೊಡಕ್ಕೆ ₹1 ರೊಕ್ಕಿಲ್ಲ ಅಂತ ಹೇಳಿದ್ನ ನಿಮ್ಮಣ್ಣ. ಇದೆಲ್ಲ ಆಸ್ತಿ ಏನು ಅರ್ಧ ಪಾಲು ತೊಗೊಳಕತ್ತೇನು? ಇಲ್ಲೋದಿಲ್ಲ, ಎಲ್ಲ ನಿಮ್ಮಣ್ಣಗೆ ಬಿಟ್ಟೈತಿ ಇಲ್ಲಿಗೆ ಸದ್ಯಕ್ಕಂತರು. ಏನೂ ತೊಗೊಳ್ಳಾರ್ದೇ ಹಿಂಗೆ ನೋಡು. ಅಲ್ಲ, ನೀನು ಇದನ್ನೆಲ್ಲ ಗಟ್ಟಿಗಚ್ಚಿ ಕೇಳ್ಬೇಕು. ಅಂಥದ್ದು ನೋಡಿದರೆ ಹೆದರ್ ಸಾಯ್ತಿ ಒಂದಳತಿ. ನನ್ನ ಮಾತು ಕೇಳು. ಒಂದು 50,000 ಅದು 3 ಲಕ್ಷ ರೂಪಾಯಿ ಬೇಕೇ ಬೇಕಣ್ಣ, ಸ್ವಲ್ಪ ಕುತ್ತಿಗೆ ಬಂದತಿ, ಕಾರೆಲ್ಲ ಮಾರೋಕ್ಕಾಗಲ್ಲ ಅಂತ ಹೇಳು. ನನಗನ್ನಿಸ್ತತಿ ನಿಮ್ಮ ಅತ್ತಿಗೆಮ್ಮನೇ ಹೇಳಿರ್ಬೇಕು, ದುಡ್ಡು ಗಿಡ್ಡು ಏನೂ ಇಲ್ಲ ಅಂತ ಹೇಳು ಅಂತ. ಇಲ್ರಿ, ಇಲ್ಲೇ ನಿಂತಾಗ ಹೇಳಿದ ಇಲ್ಲ ಅಂತ. ಅಷ್ಟೊತ್ತಿಗೆ ಅತಿಗೆಮ್ಮ ಏನು ಮಾತಾಡ್ತೈತಿ? ನಾವು ಕೇಳ್ತೇವೆ ಅಂತ ಅತಿಗೆಮ್ಮಗೆ ಗೊತ್ತಿಲ್ಲ ಒಂದೇದ್ದು. ಏನು ನೀವು ಸುಮ್ಮನೆ ಇರ್ರಿ. ಇಲ್ಲ ಕಣ್ಸ ನೀನು ಗೊತ್ತಾಗಲ್ಲನ. ಅದು ಹೋಗ್ಲಿ ಬಿಡು, ಈಗ ನಾ ಅದನ್ನು ಮಾತಾಡಲ್ಲ. ಅದರ ಹೆಂಗಾರ ಆಕತಿ. ಈಗ 3 ಲಕ್ಷ ರೂಪಾಯಿ ಇದು ಮಾಡು. ನಾ ಕಾರ್ ಮಾರಿದೆ ಅಂದ್ರೆ ಹೇಳೀಗ ಎಷ್ಟು ಮರ್ಯಾದೆ ಗಿಡಾಕತಿ. ಊರಾಗ ಎಲ್ಲರ ಮುಂದೆ ನಾವು ತಲೆದು ಮಾತಾಡಕತ್ತೇನ? ಇದ್ದಿದ್ದು ಕಾರ್ ಮಾರಿ ಹೊಟ್ಟಗಿಟ್ಟು ಜುಟ್ಟಿ ಮಲಗುವಂತೆ ಕಾರ್ ಮಾರಿದ ಮತ್ತು ತೊಗೊಂಡ ಇಷ್ಟೆಲ್ಲ ಆತು ನೋಡು ಅಂತ ಅಂತಾರೆ. ಅದಕ್ಕೆ ಬೇಡ, ಕಾರ್ ಮಾರೋದಿನ ಬೇಡ. ಒಂಚೂರು ನೀನೇ ಹೇಳು ಏನು. ಅಣ್ಣ ಮಾತ್ರ ಕುಲ್ಲ ಹೇಳೋಣ ರೊಕ್ಕ ಇಲ್ಲ ಅಂತೇಳಿ. ನೀವು ಮತ್ತು ದುಡ್ಡು ಕೇಳು ಅಂದರೆ ನಾನಾರ ಏನು ಮಾಡಲಿ? ಈ ದುಡ್ಡು ಇಲ್ಲಂತೆ ನೋಡ್ರಿ. ಕಾರ್ ಮಾರ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದೆ. ಹೊಳಗಳ ನಾನು ಅದಕ್ಕೆ ಮನೆ ದುಡ್ಡು ಕೇಳಲ್ಲಪ್ಪ. ಒಂಥರ ನನಗೆ ಮುಜುಗರ ಆಕತಿ. ನಾನು ನನ್ನ ಗಂಡನ ಮನೆ ಬಗ್ಗೆ ಹಂಗೈತಿ ಹಿಂಗೈತಿ ಅಂತ ಹೇಳ್ತಿರ್ತೀನಿ. ಇದೇನಿದು ಇಷ್ಟೆಲ್ಲ ಕೊಚ್ಕೊಳಕ್ಕೆ ಒಂದು ತೀರ ಇದು ಮಾಡೋಕ್ಕಾಗಲ್ಲನ ಅಂತೇಳಿ ಅನ್ನಂಗಿಲ್ಲನ. 3 ಲಕ್ಷ ರೂಪಾಯಿಗೆ ಬಿಕ್ಕಿ ಬಿಡ್ತಾಳ ಅಂತ ಅನ್ನಂಗಿಲ್ಲ. ಅದಕ್ಕೆ ಬೇಡಪ್ಪ ಬೇಡ. ಏನು ನೀವೇನೇ ಹೇಳಿದ್ರು ಬೇಡ, ನಾನು ಮಾತ್ರ ಕೇಳಲ್ಲ. ಅಯ್ಯೋ ನಾನು ಇಕ್ಕಿನ ನಂಬ್ಕೊಂಡಲ್ಲ. ಏನು ಮಾಡೋದಂತೇಳಿ ಗೊತ್ತಾಗೋದು. ಹೆಚ್ಚು ಕಮ್ಮಿ ನನ್ನ ಸಾಲ ಎಷ್ಟೈತಿ ಅಂತ ಗೊತ್ತಾಗ್ಬಿಟ್ರೆ ಎದಿನೇ ಹೊಡ್ಕೊತಾಳಿಕೆ. ಬರೀ 3 ಲಕ್ಷಕ್ಕೆ ಹಿಂಗೆ ಮಾಡಕತ್ತಾಳೆ. ಇನ್ನೇನಾದ್ರು ನಂದು
17 ಲಕ್ಷ ರೂಪಾಯಿ ಸಾಲ ಆಗೈತೆ ಅಂತ ಗೊತ್ತಾದ್ರೆ ಅಯ್ಯೋ ದೇವ್ರೆ. ಓ ಈ ರಮ್ಮಿ ಆಡಿ ಥು, ಆಟ ಆಡಿ ಮೋಸ ಹೋದೆ. ಅಲ್ಲ ಸ್ಟಾರ್ಟಿಂಗ್ ಆಟ ಆಡಿದಾಗ ಒಮ್ಮೆ 50-60 ಸಾವಿರ ರೂಪಾಯಿ ಗೆದ್ಬಿಟ್ಟೆ ಖುಷಿಲಿ. ಹಂಗಾರ ರೊಕ್ಕ ಹಿಂಗ ಬರ್ತತ್ ಬಿಡು ಅಂತೇಳಿ ಹಾಕುದು ಆಡುದು ಸೋತಾಗಾರ ಸುಮ್ಮನಾಗಿದ್ರೆ ಅಕ್ಕಿತ್ತು. ಈ ಆಡಕ್ ಚಟ ಕಲ್ತೆ ನೋಡು. ರೊಕ್ಕ ಹಾಕುದು ಆಡುದು ಆಡಿ 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 ₹1 ಕೈಗತ್ಲಂಗಾಗಿ ಅಲ್ಲಿದ್ದು ಇಲ್ಲಿ ಸಾಲ ತೆಗಿಯೋದು, ಇಲ್ಲಿದ್ದು ಅಲ್ಲಿ ತೆಗಿಯೋದು. ಕಡೆಗೆ ಮನಿನೇ ಹಿಂಗೆ ಮಾಡ್ಬಿಟ್ನಲ್ಲ ನಾನು. ಏನು ಮಾಡೋದು?